ನಮಸ್ಕಾರ ಸ್ನೇಹಿತರೆ. 2024ರ ಲೋಕಸಭಾ ಚುನಾವಣೆಯ ನಂತರ ರಾಜ್ಯ ರಾಜಕೀಯದಲ್ಲಿ ಸ್ಫೋಟಕ ತಿರುವುಗಳಾಗಲಿವೆ ಅನ್ನೋದನ್ನ ಕಾಂಗ್ರೆಸ್ ನಾಯಕರು ಮತ್ತು ಬಿಜೆಪಿ ನಾಯಕರ ಹೇಳಿಕೆಗಳನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ. ಕಾಂಗ್ರೆಸ್ನಲ್ಲಂತೂ ಕುರ್ಚಿ ಚೇಂಜ್ ಪಾಲಿಟಿಕ್ಸ್ ಬಹಳ ಜೋರಾಗಿ ನಡೀತಾ ಇದೆ. ನಿಜಕ್ಕೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬದಲಾಗುತ್ತಾ? ನಿಜಕ್ಕೂ ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಳಿಯಲಿದ್ದಾರಾ? ಮುಂದೆ ಯಾರಾಗ್ತಾರೆ ಮುಖ್ಯಮಂತ್ರಿ? ಈ ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಯೋಣ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಅಡೆತಡೆಗಳಿಲ್ಲದೆ ಮಹಾರಾಷ್ಟ್ರದಲ್ಲಿ ಎನ್ಸಿಪಿ, ಶಿವಸೇನೆ ಮತ್ತು ಕಾಂಗ್ರೆಸ್ ಈ ಮೂರೂ ಪಕ್ಷಗಳು ಸೇರಿ ಆಡಳಿತ ಮಾಡ್ತಾ ಇದ್ವು, ಅಧಿಕಾರ ಅನುಭವಿಸ್ತಾ ಇದ್ವು. ಆದರೆ ಇದ್ದಕ್ಕಿದ್ದಂತೆ ರಾತ್ರೋರಾತ್ರಿ ಶಿಂದೆ ನೇತೃತ್ವದಲ್ಲಿ ಶಿವಸೇನೆ 2 ಹೋಳಾಯ್ತು ಒಡೆದು. ಅದಾದ ನಂತರ ಅಜಿತ್ ಪವಾರ್ ಅವರ ನೇತೃತ್ವದಲ್ಲಿ ಎನ್ಸಿಪಿ ಸಹ 2 ಹೋಳಾಯ್ತು. ನಂತರ ಆ 2 ಓಳುಗಳು ಬಿಜೆಪಿ ಜೊತೆಗೆ ಸೇರಿ ಸರ್ಕಾರ ರಚನೆ ಆಯ್ತು. ಈಗ ಅಂತಹುದ್ದೇ ಸನ್ನಿವೇಶ ಕರ್ನಾಟಕದಲ್ಲಿ ಎದುರಾಗಿದೆಯಾ? ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ. ನೀವು ಇತ್ತೀಚೆಗೆ ಕಾಂಗ್ರೆಸ್ ನಾಯಕರು ಮತ್ತು ಬಿಜೆಪಿಯ ನಾಯಕರು ಕೊಡ್ತಾ ಇರ್ತಕ್ಕಂಥ ಸ್ಟೇಟ್ಮೆಂಟ್ ಗಳನ್ನ ಗಮನಿಸಿದ್ರೆ ಇದು ಸತ್ಯನಾ ಅನ್ಸುತ್ತೆ. ಅಂತವ್ರು ಯಾರಿದ್ದಾರೆ ಕರ್ನಾಟಕದಲ್ಲಿ? ಅಜಿತ್ ಪವಾರ್ ಅಥವಾ ಶಿಂದೆ ಅಂತವರು? ಹೌದು, ಕಾಂಗ್ರೆಸ್ ನಲ್ಲೂ ಅಜಿತ್ ಪವಾರ್ ಮತ್ತು ಶಿಂದೆ ಅಂತವರು ಇದ್ದಾರೆ. ಬಿಜೆಪಿ ಹೈಕಮಾಂಡ್ ಅವರು ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಅಷ್ಟೇ. ಲೋಕಸಭಾ ಚುನಾವಣೆಯವರೆಗೂ ಕಾಯಿರಿ, ಚುನಾವಣೆ ಆದ ನಂತರ ನಮ್ಮ ನಿರ್ಧಾರವನ್ನು ತಿಳಿಸ್ತೇವೆ ಅಂತ ಪೆಂಡಿಂಗ್ ನಲ್ಲಿಟ್ಟಿದೆ ಬಿಜೆಪಿ ಹೈಕಮಾಂಡ್. ಇದನ್ನು ಬಿಜೆಪಿಯ ನಾಯಕರೇ ಸ್ವತಃ ಪುಷ್ಟೀಕರಿಸಿದ್ದಾರೆ ಕೂಡ. ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿರುವ ಪ್ರಹ್ಲಾದ್ ಜೋಶಿ ಅವರು ಸಹ ಈ ಬಗ್ಗೆ ಮಾತಾಡಿದ್ದಾರೆ. ಯತ್ನಾಳ್ ಅವರಂತೂ ಈ ಬಗ್ಗೆ ಬಾಂಬ್ಗಳನ್ನು ಅವಾಗವಾಗ ಸಿಡಿಸ್ತಾನೆ ಇರ್ತಾರೆ. ಸ್ವತಃ ಕುಮಾರಸ್ವಾಮಿ ಅವರು ಸಹ ಕಾಂಗ್ರೆಸ್ ನಲ್ಲಿ ಅಜಿತ್ ಪವಾರ್ ಮತ್ತು ಶಿಂದೆ ಅಂತವರಿದ್ದಾರೆ, ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ, ಸೂಕ್ತ ಸಮಯದಲ್ಲಿ ನಿರ್ಧಾರ ತೆಗೆದುಕೊಳ್ತೇವೆ ಅಂತ ಈ ಹಿಂದೆ ಸಹ ಹೇಳಿದ್ದಾರೆ. ಮಿನಿಮಮ್ 30 ಶಾಸಕರು ಈಗ ಆಲ್ರೆಡಿ ಕಾಂಗ್ರೆಸ್ ಪಕ್ಷನ ತೊರೆಯೋದಕ್ಕೆ ರೆಡಿಯಾಗಿದ್ದಾರೆ. ಕೆಲವರು 40 ಅಂತಾರೆ. ನಿರ್ದಿಷ್ಟ ಸಂಖ್ಯೆಯನ್ನು ಯಾರು ಹೇಳ್ತಾ ಇಲ್ಲ. ಆದ್ರೆ ಇದಂತೂ ನಿಶ್ಚಿತ, ಕಾಂಗ್ರೆಸ್ ನಲ್ಲಿ ಒಂದು ಬಣ ಪಕ್ಷ ತೊರೆಯೋದಕ್ಕೆ ನಿರ್ಧಾರ ಮಾಡಿದೆ. ಬಿಜೆಪಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟ ತಕ್ಷಣ ತಟ್ಟಂತ ಬಿಜೆಪಿ ಕಡೆಗೆ ಆರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋದು ಇತ್ತೀಚೆಗೆ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಾಯಕರು ನೀಡ್ತಾ ಇರ್ತಕ್ಕಂಥ ಹೇಳಿಕೆಗಳನ್ನ ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ. ನಿಮಗೆ ನೆನಪಿರ್ಬೋದು, ಹಲವಾರು ದಿನಗಳ ಹಿಂದೆ ಸ್ವತಃ ಸಿದ್ದರಾಮಯ್ಯ ಅವರೇ ಮೀಡಿಯಾಗೆ ಹೇಳಿದ್ರು, ನಮ್ಮ ಶಾಸಕರಿಗೆ ಆಮಿಷ ಒಡ್ಲಾಗ್ತಾ ಇದೆ, ಸುಮಾರು ಒಬ್ಬೊಬ್ಬರಿಗೆ 50 ಕೋಟಿ ಹಣ ನೀಡ್ತೇವೆ ಅನ್ನೋ ಆಮಿಷನ ಬಿಜೆಪಿಗರು ಒಡ್ತಾ ಇದ್ದಾರೆ. ಇದರ ಅರ್ಥ ಬಿಜೆಪಿ ಅವರು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನು ಶೇಕ್ ಮಾಡೋದಕ್ಕೆ ಬೇಕಾದ ಎಲ್ಲ ನಿರ್ಧಾರಗಳನ್ನು ಈಗ ತಗೊಂಡಿದ್ದಾರೆ. ಅದನ್ನ ಕಾರ್ಯರೂಪಕ್ಕೆ ತರುವುದಷ್ಟೇ ಬಾಕಿ. ಸ್ನೇಹಿತರೆ, ನೀವು ಸಿದ್ದರಾಮಯ್ಯ ಅವರ ಈ ಹೇಳಿಕೆಯನ್ನು ಲಘುವಾಗಿ ಪರಿಗಣಿಸುವಂತಿಲ್ಲ. 50 ಕೋಟಿ ರೂಪಾಯಿ ಪ್ರತಿಯೊಬ್ಬ ಶಾಸಕರಿಗೆ ಆಮಿಷ ಒಡ್ಡಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿಗಳು, ಅವರಿಗೆ ಇಂಟೆಲಿಜೆಂಟ್ ರಿಪೋರ್ಟ್ಸ್ ಇರುತ್ತೆ, ಅವರದೇ ಆದ ಇನ್ಪುಟ್ಸ್ ಇರುತ್ತೆ. ರಾಜ್ಯದಲ್ಲಿ ಯಾವ್ಯಾವ ನಾಯಕರ ನಡೆ ಯಾವ್ಯಾವ ಕಡೆಗೆ ಹೋಗ್ತಾ ಇದೆ, ನನ್ನ ಸುತ್ತಮುತ್ತ ಏನೇನು ಬೆಳವಣಿಗೆಗಳಾಗ್ತಾ ಇದೆ ಅನ್ನೋ ಎಲ್ಲ ಮಾಹಿತಿ ಮುಖ್ಯಮಂತ್ರಿ ಆದವರಿಗೆ ಇರುತ್ತೆ. ಹಾಗಾಗಿ ನಾನು ಹೇಳಿದ್ದು, ಸಿದ್ದರಾಮಯ್ಯನವರ ಬಾಯಿಂದ ಈ ಮಾತು ಬಂತು ಅಂದ್ರೆ ಅದು ಪುಷ್ಟೀಕರಿಸಿದಂತೆಯೇ ಸರಿ. ನಮ್ಮ ಸರ್ಕಾರಕ್ಕೆ ಕುತ್ತಿದೆ ಅಂತ ಸ್ವತಃ ಸಿದ್ದರಾಮಯ್ಯನವರೇ ಒಪ್ಕೊಂಡಂಗಾಗಿದೆ. ಈ ಬೆಳವಣಿಗೆಗಳ ಮಧ್ಯೆ ಬಿಜೆಪಿಯ ಶಾಸಕರೊಬ್ಬರು ಈಗ ಕಾಂಗ್ರೆಸ್ನಿಂದ ಸುಮಾರು 40 ಶಾಸಕರನ್ನು ಒಗ್ಗೂಡಿಸಿಕೊಂಡು ಬಿಜೆಪಿಗೆ ಬರ್ತೇನೆ ಅಂತ ಒಬ್ಬ ನಾಯಕರು ರೆಡಿ ಇದ್ದಾರೆ. ಅವರೇ ಕರ್ನಾಟಕದ ಪವಾರ್ ಮತ್ತು ಶಿಂದೆ ಅಂತ ಬಾಂಬ್ ಹಾಕಿದ್ದಾರೆ. ಜೋಶಿ ಅವರು, ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಮತ್ತು ಈಗ ಸ್ಟೇಟ್ಮೆಂಟ್ ಕೊಟ್ಟಿರುವ ಮುನಿರತ್ನ ಅವರು, ಇವರೆಲ್ಲ ಹೇಳ್ತಾ ಇರೋದು ಒಂದೇ ವಿಷಯ, ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಬರೋ ದಿನಗಳು ದೂರ ಇಲ್ಲ ಅಂತ. ಈ ಹಿಂದೆ ಇಂತಹದ್ದೇ ಸ್ಟೇಟ್ಮೆಂಟ್ ಅನ್ನ ಕುಮಾರಸ್ವಾಮಿ ಅವರು ಕೊಟ್ಟಿದ್ರು. ಸುಮಾರು 40ಕ್ಕೂ ಹೆಚ್ಚು ಶಾಸಕರು ನಮ್ಮ NDA ಮೈತ್ರಿಕೂಟದ ಸಂಪರ್ಕದಲ್ಲಿದ್ದಾರೆ, ನಾವು ಗ್ರೀನ್ ಸಿಗ್ನಲ್ ಕೊಟ್ರೆ ಸಾಕು ಅವರು ನಮ್ಮ ಜೊತೆಗೆ ಬಂದ್ ಬಿಡ್ತಾರೆ ಅಂತ ಹೇಳಿದ್ರು. ಇದಾದ ಮೇಲೆ ಜೋಶಿ ಅವರು ಸ್ಟೇಟ್ಮೆಂಟ್ ಕೊಟ್ರು. ಅದಾದ ಮೇಲೆ ಯತ್ನಾಳ್ ಅವರಂತೂ ಪದೇ ಪದೇ ಕೊಡ್ತಾನೆ ಇರ್ತಾರೆ. ಈಗ ಹೊಸದಾಗಿ ಅದಕ್ಕೆ ಸೇರ್ಪಡೆ ಅನ್ನುವಂತೆ ಮುನಿರತ್ನ ಅವರು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್. ಸಿದ್ದರಾಮಯ್ಯನವರು ಬಿಜೆಪಿ ಅವರು ಕೇಳೋ ಪ್ರಶ್ನೆ ಏನಪ್ಪಾ ಅಂದ್ರೆ, ಒಬ್ಬೊಬ್ಬ ಶಾಸಕರಿಗೆ 50 ಕೋಟಿ ಆಮಿಷ ಒಡ್ತಾರಲ್ಲ ಬಿಜೆಪಿ ಅವರು, ಅವರ ಅಕೌಂಟ್ ಗಳನ್ನ ಯಾಕೆ ಸೀಸ್ ಮಾಡ್ತಾ ಇಲ್ಲ? ಕಾಂಗ್ರೆಸ್ನ ಅಕೌಂಟ್ ನ ಸೀಸ್ ಮಾಡಿ ಚುನಾವಣಾ ಪ್ರಚಾರಕ್ಕೆ ಹೋಗದಂತೆ ಮಾಡೋ ಹುನ್ನಾರ ನಡೆಸಿದ್ದಾರೆ. ಬಿಜೆಪಿಗರ ಮೇಲೆ ಇಡಿ ಅವರು ಮತ್ತು IT ಅವರು ಯಾಕೆ ದಾಳಿ ಮಾಡ್ತಾ ಇಲ್ಲ ಅಂತ ಸಿದ್ದರಾಮಯ್ಯ ಅವರು ಬಿಜೆಪಿಗರಿಗೆ ಪ್ರಶ್ನೆ ಮಾಡ್ತಾರೆ. ಈಗ ಹೊಸದಾಗಿ ಈ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿರೋ ಮುನಿರತ್ನ ಅವರು ಹೇಳೋದೇನಪ್ಪಾ ಅಂದ್ರೆ, ಕಾಂಗ್ರೆಸ್ನಿಂದ 40 ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ, ಲೋಕಸಭಾ ಚುನಾವಣೆ ಅದಕ್ಕೆ ಅಡ್ಡಿಯಾಗಿದೆ, ಅದರ ನಂತರ
ಬಿಜೆಪಿ ಹೈಕಮಾಂಡ್ ಬಾಗಿಲು ತೆಗೆದ್ರೆ ಸಾಕು ಅವರೆಲ್ಲರೂ ನಮ್ಮ ಪಾರ್ಟಿಗೆ ಬಂದು ಬಿಡ್ತಾರೆ ಅನ್ನೋ ಮೂಲಕ ಮತ್ತೊಂದು ಹೊಸ ಬಾಂಬ್ ಅನ್ನು ಮುನಿರತ್ನ ಅವರು ಸಿಡಿಸಿದ್ದಾರೆ. ಆ 40 ಜನ ಶಾಸಕರನ್ನು ಕರ್ಕೊಂಡು ಬರೋರು ಬೇರೆ ಯಾರೋ ಅಲ್ಲ, ಡಿ ಕೆ ಶಿವಕುಮಾರ್ ಅವರು ಅನ್ನೋದನ್ನ ಮುನಿರತ್ನ ಅವರು ಹಿಂಟ್ ಕೊಡ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಎಂಪಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ಅವರು ಮತ್ತು ಡಿ ಕೆ ಬ್ರದರ್ಸ್ ನಡುವೆ ಕಾಳಗನೆ ನಡೀತಾ ಇದೆ. ರೆಡ್ ಕಾಲರ್ಸ್ ವೈಟ್ ಕಾಲರ್ಸ್ ಅಂತೇಳಿ ಕಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ. ನಿಮಗೆ ರೆಡ್ ಕಾಲರ್ಸ್ ಬೇಕಾ ಅಥವಾ ಹೃದಯವಂತ ವೈಟ್ ಕಾಲರ್ ನ ಡಾಕ್ಟರ್ ಮಂಜುನಾಥ್ ಅವರು ಬೇಕಾ ಅಂತ ಹೇಳಿ ಪ್ರಚಾರ ಮಾಡ್ತಾ ಇದ್ದಾರೆ ಮುನಿರತ್ನ ಅವರು. ಡಿ ಕೆ ಶಿವಕುಮಾರ್ ಅವರೇ 40 ಜನ ಶಾಸಕರೊಂದಿಗೆ ಬರ್ತೀನಿ ಅಂತ ನಮ್ಮ ಹೈಕಮಾಂಡ್ ಗೆ ಮನವಿ ಮಾಡಿದ್ದಾರೆ. ಆದ್ರೆ ನಮ್ಮ ಹೈಕಮಾಂಡ್ ಅದಕ್ಕೆ ಒಪ್ಪಿಲ್ಲ. ನಾವು ಹೇಳೋವರೆಗೂ ವೇಟ್ ಮಾಡಿ ಅಂತ ಹೇಳಿ ಸದ್ಯಕ್ಕೆ ಬಾಗಿಲು ಮುಚ್ಚಿದೀವಿ. ಬಾಗಿಲು ತೆಗೆದ್ರೆ ಸಾಕು ಆ 40 ಜನ ಶಾಸಕರು ಬಿಜೆಪಿಗೆ ಬರ್ತಾರೆ ಅಂತ ಹೇಳ್ತಾರೆ ಮುನಿರತ್ನ. ಈ ಹಿಂದೆ ಪ್ರಹ್ಲಾದ್ ಜೋಶಿ ಅವರೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಡಿ ಕೆ ಶಿವಕುಮಾರ್ ಅವರನ್ನು ತುಳಿಯೋದಕ್ಕೆ ಅವರದ್ದೇ ಪಕ್ಷದ ನಾಯಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಮೇಲೆ ಕೇಸ್ಗಳನ್ನು ಹಾಕಿಸಿ ಕಾನೂನಿನ ಕುಡಿಕೆಯಲ್ಲಿ ಅವರನ್ನು ಸಿಲುಕಿಸಿ ಮುಖ್ಯಮಂತ್ರಿ ಹುದ್ದೆಯಿಂದ ವಂಚಿತರನ್ನಾಗಿ ಮಾಡಬೇಕು ಅಂತೇಳಿ ವ್ಯವಸ್ಥಿತ ಷಡ್ಯಂತ್ರವನ್ನು ಕಾಂಗ್ರೆಸ್ಸಿಗರೇ ಮಾಡ್ತಾ ಇದ್ದಾರೆ ಅಂತೇಳಿ ಪ್ರಹ್ಲಾದ್ ಜೋಶಿ ಅವರು ಈ ಹಿಂದೆ ಆರೋಪ ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವರನ್ನು ಐಟಿ ಮತ್ತು ಇಡಿ ಗಾಳಕ್ಕೆ ಸಿಲುಕಿಸಿ ಅವರನ್ನು ಅಧಿಕಾರದಿಂದ ವಂಚಿತರನ್ನಾಗಿ ಮಾಡಬೇಕು ಅನ್ನೋ ಸಂಚನ್ನು ಕಾಂಗ್ರೆಸ್ಸಿಗರೇ ರೂಪಿಸಿದ್ದಾರೆ ಅಂತೆಲ್ಲ ಜೋಶಿ ಅವರು ವಾಗ್ದಾಳಿ ನಡೆಸಿದ್ರು. ಅಷ್ಟೇ ಯಾಕೆ ಸ್ನೇಹಿತರೆ, ಮೊನ್ನೆ ತಾನೇ ಗುಬ್ಬಿಯ ಶಾಸಕರು ಬಹಿರಂಗವಾಗಿ ಹೇಳ್ಬಿಟ್ರು, ಕಾಂಗ್ರೆಸ್ ಪಕ್ಷ 20ಕ್ಕೂ ಹೆಚ್ಚು ಎಂಪಿ ಕ್ಷೇತ್ರಗಳನ್ನು ಈ ಬಾರಿ ಕರ್ನಾಟಕದಲ್ಲಿ ಗೆಲ್ಲದೆ ಹೋದರೆ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಕಂಟಕ ಇದೆ. ಒಳ್ಳೊಳ್ಳೆ ಯೋಜನೆ ಕೊಟ್ಟು ಬಡವರ ಪರ ನಿಂತಿರೋ ಸಿದ್ದರಾಮಯ್ಯನವರನ್ನು ಕಳ್ಕೊಳ್ಳೋದು ಬೇಡ ಅಂದ್ರೆ ನಮ್ಮ ಪಕ್ಷಕ್ಕೆ 20ಕ್ಕೂ ಹೆಚ್ಚು ಸೀಟ್ಗಳನ್ನು ದೊರಕಿಸಿಕೊಡಬೇಕು ನಾವು ಅಂತ ಗುಬ್ಬಿ ಶಾಸಕರು ಬಹಿರಂಗವಾಗಿ ಹೇಳಿದ್ರು. ಈ ಹೇಳಿಕೆಯನ್ನು ಹಿನ್ನೆಲೆಯಾಗಿಟ್ಟುಕೊಂಡು ನಾವು ವಿಶ್ಲೇಷಣೆ ಮಾಡೋದಾದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಅವರು ಸಿದ್ದರಾಮಯ್ಯ ಅವರಿಗೆ ಸ್ಪಷ್ಟವಾಗಿ ಸಂದೇಶ ಕೊಟ್ಬಿಟ್ಟಿದ್ದಾರೆ. ನೀವು ಹೇಗೆ ಮಾಡ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ, ಕರ್ನಾಟಕದಿಂದ 20ಕ್ಕೂ ಹೆಚ್ಚು ಎಂಪಿ ಕ್ಷೇತ್ರಗಳನ್ನು ಗೆಲ್ಲಿಸಿಕೊಂಡು ಬರಲೇಬೇಕು. ನೀವು ಕೇಳಿದಂತೆ ಡಿ ಕೆ ಶಿವಕುಮಾರ್ ಅವರ ವಿರೋಧವಿದ್ರೂ ಸಹ ನಿಮಗೆ ಕರ್ನಾಟಕದಲ್ಲಿ ಪಟ್ಟ ಕಟ್ಟಿದ್ದೇವೆ. ಆ ಕುರ್ಚಿಯನ್ನು ಉಳಿಸಿಕೊಳ್ಳಬೇಕಾದ್ರೆ ತಾವು 20ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲಿಸಿಕೊಡಬೇಕು ಅಂತ ಹೈಕಮಾಂಡ್ ಸಹ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ಹಾಕಿದೆ. ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದರೆ ಮಾತ್ರ ಕುರ್ಚಿಯಲ್ಲಿ ಮುಂದುವರಿತೀರಾ, ಇಲ್ಲವಾದರೆ ಕುರ್ಚಿಯಿಂದ ಇಳಿಯಬೇಕಾಗುತ್ತೆ ಅಂತ ಸ್ಪಷ್ಟ ಸಂದೇಶವನ್ನು ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದೆ. ಅದನ್ನೇ ಶ್ರೀಯುತ ಗುಬ್ಬಿ ಶ್ರೀನಿವಾಸ್ ಅವರು ರೀಟ್ರೇಟ್ ಮಾಡಿರೋದು. ಈ ಬಾರಿ ಏನಾದ್ರು 20ಕ್ಕಿಂತ ಕಡಿಮೆ ಕ್ಷೇತ್ರ ಗೆದ್ರೆ ಅದು ಸಿಎಂ ಕುರ್ಚಿಗೆ ಕುತ್ತಾಗುತ್ತೆ. ಜನನಾಯಕರಾಗಿರೋ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸ್ತಾರೆ. 20ಕ್ಕೂ ಹೆಚ್ಚು ಎಂಪಿಗಳನ್ನು ಗೆಲ್ಲಿಸಿಕೊಡೋದಕ್ಕೆ ಸಹಕಾರ ಮಾಡಿ ಅಂತ ಶ್ರೀನಿವಾಸ್ ಅವರು ಕೇಳಿಕೊಂಡಿದ್ರು. ಡಿ ಕೆ ಶಿವಕುಮಾರ್ ಅವರು ತಮ್ಮ ಮೇಲಿನ ಪ್ರಕರಣವೊಂದರಿಂದ ಮುಕ್ತಿ ಸಹ ಪಡೆದಿದ್ದಾರೆ. ಆ ಸಂದರ್ಭದಲ್ಲಿ ನ್ಯಾಯಾಧೀಶರಿಗೆ ನಮಸ್ಕಾರ ಮಾಡಿ ತಮ್ಮ ಕೃತಜ್ಞತೆಯನ್ನು ಸಹ ಡಿ ಕೆ ಶಿವಕುಮಾರ್ ಅವರು ಅರ್ಪಿಸಿದ್ರು. ಈ ಮೂಲಕ ತಮ್ಮ ವಿರುದ್ಧ ಇರುವಂತಹ ಎಲ್ಲ ಕೇಸ್ಗಳನ್ನು ಒಂದೊಂದಾಗಿ ಕ್ಲಿಯರ್ ಮಾಡಿಕೊಳ್ತಾ ಬರ್ತಾ ಇರೋ ಡಿ ಕೆ ಶಿವಕುಮಾರ್ ಅವರು ಮುಂದೆ ತನ್ನ ಹುದ್ದೆಗೆ ಯಾವುದೇ ರೀತಿಯ ಅಡೆತಡೆಗಳು ಬರಬಾರದು, ಮುಂದೆ ಸಿಎಂ ಆಗುವಾಗ ನನ್ನ ಹೆಸರು ಬಂದಾಗ ಯಾವುದೇ ರೀತಿಯ ಅಡೆತಡೆಗಳು ಇರಬಾರದು ಅನ್ನೋದ್ರ ಕಡೆಗೆ ಜಾಸ್ತಿ ಗಮನ ಹರಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಸ್ನೇಹಿತರೆ, ನಡೀತಾ ಇರೋ ಇತ್ತೀಚಿನ ಬೆಳವಣಿಗೆಗಳೆಲ್ಲ ಒಂದಕ್ಕೊಂದು ಲಿಂಕ್ ಇದೆ. ಈ ಲಿಂಕ್ ಅನ್ನು ನಾವು ಕನೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ನಮಗೆ ಒಂದು ಸ್ಪಷ್ಟ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಸಿಡಿಯೋದಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಸಮಯ ಸಂದರ್ಭ ಬಂದ ತಕ್ಷಣ ಬದಲಾವಣೆಗಳನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇಂಡಿಕೇಶನ್ ಕೊಡ್ತಾ ಇದಾವೆ ಈ ಎಲ್ಲ ಬೆಳವಣಿಗೆಗಳು. ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ಏನು ಅಲಿಖಿತ ಒಪ್ಪಂದ ಮಾಡಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು, ಅದೇನಾದ್ರೂ ಕಾರ್ಯರೂಪಕ್ಕೆ ಬರದೆ ಹೋದರೆ ಆಲ್ಟರ್ನೇಟಿವ್ ಆಗಿ ಈ ಎಲ್ಲಾ ಪ್ರಯತ್ನಗಳನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಹಾಗಾಗಿ ನಾನು ಹೇಳಿದ್ದು, ಮಹಾರಾಷ್ಟ್ರದಲ್ಲಿ ಆದ ಬೆಳವಣಿಗೆಗಳು ಕರ್ನಾಟಕದಲ್ಲೂ ಆದ್ರೆ ಯಾವುದೇ ಅಚ್ಚರಿ ಪಡುವ ಅಗತ್ಯ ಇಲ್ಲ ಅಂತ. ಸ್ನೇಹಿತರೆ, ಇದಿಷ್ಟು ಶಾಸಕ ಮುನಿರತ್ನ ಅವರು ಮತ್ತು ಗುಬ್ಬಿ ಶ್ರೀನಿವಾಸ್ ಅವರು ನೀಡಿರುವ ಸ್ಟೇಟ್ಮೆಂಟ್ ನ ಬಗ್ಗೆ ಮತ್ತು ಅದರ ಇಂಪ್ಯಾಕ್ಟ್ಸ್ ಏನೇನು ಆಗಬಹುದು ಅನ್ನುವುದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ನಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.